ಹೆಂಗ್ ತೀರ್ಸ್ಬೇಕು ಅಂತ ಗೊತ್ತಾಯ್ತಿಲ್ಲ. ವೆರಿ ಸಿಂಪಲ್ ಗ್ರಾನಿ, ನಾನ್ ಹೇಳ್ತೀನಿ. ನಾವಿಬ್ರು ಹಿಂಗ್ ಸ್ಕೂಲ್ಗೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಒಳ್ಳೆ ಅಡಿಗೆ ಮಾಡಿಟ್ಬಿಡು. ಸರಿ ಕಣಪ್ಪ, ಆಯ್ತು. ಪುಟಾಣಿ ಬಾ. ನಿಮ್ ಅಕ್ಕ ಅಲ್ಲೋಗಿ ಎಡವಟ್ ಮಾಡಕ್ಕಿಂತ ಮುಂಚೆ ನಾವ್ ಹೋಗಿ ಸರಿ ಮಾಡ್ಬಿಡೋಣ, ಓಕೆನಾ? ಇನ್ನೀ ಮುದ್ದಾದ ಮುಖದಲ್ಲಿ ಇನ್ಯಾವತ್ತೂ ಅಳ್ಬಾರ್ದು, ನಗ್ನಗ್ತಾ ಇರ್ಬೇಕು. ಬಾಯ್ ಹೇಳು. ಬಾಯ್. ಬಾ. ನಮ್ಮ ಮಯೂರಿ ಬೇಡ ಬೇಡ ಅಂತ ದೂರ ಹೋದ್ರು ಚಿಕ್ಕ ಯಜಮಾನ್ರು ನಮ್ಮ ಕುಟುಂಬಕ್ಕೆ ಹತ್ರನೇ ಆಯ್ತವ್ರೆ. ಅದ್ಯಾವ್ದೇ ಅವ್ರ ಪುಣ್ಯನೋ ಏನೋ, ಮನೆ ಮಗನ್ ತರ ನಮ್ನೆಲ್ಲ ಕಾಪಾಡ್ತವ್ರೆ. ಅದ್ಯಾವ್ರು ಅವ್ರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ ಕಣಪ್ಪ. ನೀವ್ ಹೇಳೋದೇನೋ ನಿಜ ಅಳಿಯಂದ್ರೆ. ಹಂಗ ಹೇಳ್ಬೇಕು ಅಂದ್ರೆ ನಾವು ಹಳ್ಳಿಲೇ ಇರ್ಬೇಕಿತ್ತೇನೋ, ಆಗ ಇಂಥ ಯಾವ ಸಮಸ್ಯೆನೂ ಬರ್ತಾ ಇರ್ಲಿಲ್ಲ ಅನ್ಸ್ತದೆ. ಈಗ ನಮ್ಮಿಂದ ಮಯೂರಿಗೂ ಕಷ್ಟ, ತಾರಕಪ್ಪ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೋರಾಡ್ತಾವ್ರೆ. ಇವ್ರಿಬ್ರು ನೋಡಿ ದೊಡ್ಡ ಯಜಮಾನ್ರು ಅದೇಟ್ ಸಂಕಟ ಪಡ್ತಾವ್ರೋ ಏನೋ ಗೊತ್ತಿಲ್ಲ. ಅಜ್ಜಿ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆಗದೆಲ್ಲ ಒಳ್ಳೇದಕ್ಕೆ ಅಂತ ಕೇಳಿಲ್ವಾ? ನೋಡ್ತಾ ಇರು, ಎಲ್ಲ ಒಳ್ಳೇದೇ ಆಗುತ್ತೆ. ನಿನ್ ಮಾತಂತೆ ಆಗ್ಬಿಟ್ರೆ ಸಾಕು ಕಣವ. ಮಯೂರಿ ಅಕ್ಕ, ಕೂತ್ಕೊಳ್ಳಿ. ಮಯೂರಿ, ನನ್ನ ಇಲ್ಲಿ ಯಾಕೆ ಬರಕ್ ಹೇಳ್ದೆ? ಏನ್ ವಿಷಯ? ಅದು ಅಕ್ಕ, ನಾವು ಲಕ್ಷ್ಮಿನ ಈ ಸ್ಕೂಲಿಗೆ ಸೇರ್ಸಿದ್ವಲ್ಲ, ಈಗ ಅವಳ TCನ ವಾಪಸ್ ತಗೊಂಡು ಅವಳನ್ನ ಸ್ಕೂಲಿಂದ ಬಿಡಿಸ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ಮಯೂರಿ? ಯಾಕೆ ಸಡನ್ ನಿರ್ಧಾರ? ನಮ್ಮಂತ ಬಡವರಿಗೆ ಇಂಥ ಸ್ಕೂಲಲ್ಲಿ ಓದೋ ಯೋಗ್ಯತೆ ಇಲ್ಲ ಅಕ್ಕ. ಅಂಥ ಕನಸುಗಳನ್ನು ಕಾಣಬಾರ್ದು. ಆದ್ರೆ ನಾನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಅಲ್ಲ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಸ್ಕೂಲ್ನವರೇನಾದ್ರೂ ಹೇಳಿದ್ರಾ? ಮತ್ ಯಾಕೆ TC ತಗೊಳ್ಳೋ ನಿರ್ಧಾರ ಮಾಡಿದ್ಯಾ? TC ತಗೊಳ್ಳೋದು ಅಂದ್ರೆ ಹುಡುಗಾಟನಾ ಹೇಳು? ಇದರಿಂದ ಲಕ್ಷ್ಮಿ ಮನಸ್ಸಿಗೆ ನೋವಾಗೋದಿಲ್ವಾ? ಖಂಡಿತವಾಗ್ಲೂ ನೋವಾಗತ್ತೆ ಅಕ್ಕ. ಆದ್ರೆ ಕಳ್ಳಿ ಅನ್ನೋ ಪಟ್ಟ ಕಟ್ಕೊಂಡು ಓಡಾಡೋದಕ್ಕಿಂತ ಓದೇ ಇರೋದೇ ಒಳ್ಳೇದಲ್ವಾ? ಕಳ್ಳಿ ಅನ್ನೋ ಪಟ್ಟನ ಅದೇನಂತ ಸರಿಯಾಗಿ ಹೇಳು. ನೀವು ಯಾವ್ದಾದ್ರು ಟ್ರಸ್ಟಿಗೆ 2 ಲಕ್ಷ ರೂಪಾಯಿ ಇಶ್ಯೂ ಮಾಡಿದ್ದೀರಾ? ಅದು ಒಂದು ಟ್ರಸ್ಟ್ ಅವರು ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ನನ್ನ ಹತ್ರ ದುಡ್ಡು ಕೇಳಿದ್ರು. ನಾನು ಚೆಕ್ನ ರೆಡಿ ಮಾಡ್ಕೊಡೋ ಅಷ್ಟರಲ್ಲಿ ಬೇರೆ ಕಡೆ ಅರೇಂಜ್ ಆಯ್ತು ಅಂತ ಹೇಳಿದ್ರು. ಹಾಗಾಗಿ ನಾನು ಚೆಕ್ ಕೊಡ್ಲಿಲ್ಲ. ನೀವು ಚೆಕ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಇಲ್ಲಿ ನೋಡಿ, ವಿದ್ಯಾಲಯ ಅನ್ನೋ ಸ್ಕೂಲ್ಗೆ ಹಣ ಕ್ರೆಡಿಟ್ ಆಗಿದೆ. ಕಿರಣ್, ಈಗಲೇ ಆ ಸ್ಕೂಲಿಗೆ ಫೋನ್ ಮಾಡಿ ನಮ್ಮ ಅಕೌಂಟಿಂದ ಡೆಬಿಟ್ ಆಗಿರೋ ದುಡ್ಡಿನ ಬಗ್ಗೆ ಡೀಟೇಲ್ಸ್ ತಗೊಳ್ಳಿ. ಏನ್ ಹೇಳಿದ್ರು? ಅದು ಲಕ್ಷ್ಮಿ ಸಿಸ್ಟರ್ ಆಫ್ ಮಯೂರಿ ಅಂತ ಮೆಸೇಜ್ ಕಳಿಸಿದ್ದಾರೆ ಸರ್. ಅದು ಲಕ್ಷ್ಮೀನವ್ರಿಗೆ ಸೀಟ್ ಸಿಕ್ಕಿದ್ದಕ್ಕೆ ಅದ್ರ ಪ್ರತಿಯಾಗಿ 2 ಲಕ್ಷ ರೂಪಾಯಿ ಡೊನೇಷನ್ ಅಮೌಂಟ್ ಬಂದಿದೆ ಅಂತ ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ ಸರ್. ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲ. ನಾನು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಾಯ್ ಮುಚ್ಚಕೊಳ್ಳಿ. ಇವಳಿಗೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಬಾಯ್ ಬಿಡಲ್ಲ, ಪೊಲೀಸ್ ಭಾಷೆಯಲ್ಲಿ ಹೇಳಿದ್ರೆ ಬಾಯ್ ಬಿಡೋದು ಅನ್ಸುತ್ತೆ.
ಇಂಥ ಕೆಲಸ ಮಾಡೋದಕ್ಕ ನಿಮ್ಮಮ್ಮ 3 ಜನ ಹೆಣ್ಮಕ್ಳನ್ನ ಎತ್ತಿರೋದು. ಒಬ್ಬೊಬ್ರು ಶ್ರೀಮಂತರ ಮನೆ ಸೇರ್ಕೊಳ್ಳೋದು, ಆಮೇಲೆ ಅವ್ರ ಮನೇನ ಗುಡ್ಸಿ ಗುಂಡಾಂತರ ಮಾಡೋದು, ಇದೇ ತಾನೇ ನಿಮ್ಮಪ್ಪ ನಿಮಗ್ ಕಲ್ಸ್ಕೊಟ್ಟಿರೋದು. ಹೋಗು, ಬದುಕೋ ಹೋಗು. ನಾನು ಹಾಕಿರೋ ಭಿಕ್ಷೆಯಲ್ಲಿ ನಿನ್ನ ತಂಗಿನ ಓದಿಸ್ ಹೋಗು. ಈ ತರ ಕದ್ದಿರೋ ದುಡ್ಡಲ್ಲಿ ಓದಿಸಿದ್ರೆ ನಿನ್ನ ತಂಗಿಗೆ ಹೇಗೆ ವಿದ್ಯೆ ಆಗ್ತುತ್ತೆ ಅಂತ ನಾನು ನೋಡ್ತೀನಿ. ಇವರು ನಾನು ಹಾಕಿದ ಭಿಕ್ಷೆಯಲ್ಲೇ ಬದುಕೋದು, ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಜೊತೆ ಇರ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಅವ್ರ ಜೊತೆ ಇದ್ದೇ ಇರ್ತೀನಿ. ನೀವು ನನ್ನ ಭಿಕ್ಷೆಗೆ ಬದುಕ್ತಾ ಇದ್ದೀರಾ, ಬದುಕೋ ಹೋಗಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅವ್ರ ದುಡ್ಡನ್ನ ವಾಪಸ್ ಕೊಟ್ಟು ನಾನು ಯಾವ ತಪ್ಪನ್ನು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳಿ ಮತ್ತೆ ಈ ಮನೆಗೆ ಕಾಲಿಡ್ತೀನಿ. ಹಲೋ ಮ್ಯಾಮ್. ಓ ತಾರಕ್ ಅವ್ರೆ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಕೂತ್ಕೋ ಪ್ಲೀಸ್ ಮ್ಯಾಮ್. ನಿಮ್ನ ನಮ್ ಸ್ಕೂಲಲ್ಲಿ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ನಿಮ್ ಟ್ರಸ್ಟ್ ಕಡೆಯಿಂದ ಬಡ ವಿದ್ಯಾರ್ಥಿಗಳನ್ನ ಓದಿಸ್ತಾ ಇರೋದಕ್ಕೆ ನನಗ್ ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ. ಅದ್ರಲ್ಲಿ ಏನಿದೆ ಮ್ಯಾಮ್, ಈ ಜೀವನದಲ್ಲಿ ನಾವ್ ಎಷ್ಟು ಸಂಪಾದನೆ ಮಾಡಿದೀವಿ, ಯಾವ ವ್ಯವಹಾರ ಮಾಡ್ತೀವಿ, ಏನ್ ಮಾಡ್ತೀವಿ, ಇದ್ಯಾವುದು ಮುಖ್ಯ ಬರಲ್ಲ. ನಮ್ಮ ಸಂಪಾದನೆಯಿಂದ ಯಾರಿಗೆ ಎಷ್ಟು ಸಹಾಯ ಮಾಡ್ತೀವಿ ಅದೇ ಮುಖ್ಯ ಬರುತ್ತೆ ಅಂತ ನಮ್ ತಂದೆ ಯಾವಾಗ್ಲೂ ಹೇಳ್ತಿರ್ತಾರೆ. ಅದ್ರಲ್ಲೂ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಹೇಳ್ತಾರೆ. ಸೊ ನಮ್ಮ ಟ್ರಸ್ಟ್ ಕಡೆಯಿಂದ ಒಂದು ಚಿಕ್ಕ ಅಳಿಲ್ ಸೇವೆ ನಾವು ಮಾಡ್ತಾ ಇದೀವಿ ಅಷ್ಟೇ. ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು. ಬೈ ದ ವೇ, ನಿಮ್ ತಂದೆಯವ್ರು ಹೇಗಿದ್ದಾರೆ? ಓಹ್, ಹಿ ಈಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಮ್ಯಾಮ್. ಈಗ ನೀವು ಇಲ್ಲಿವರೆಗೂ ಬಂದಿದ್ದು? ಇವಳ ಹೆಸರು ಲಕ್ಷ್ಮಿ ಅಂತ, ನಿಮ್ಮ ಸಂಸ್ಥೆಯಲ್ಲೇ ಓದ್ತಿರೋದು. ಹಾ, ಈ ಹುಡುಗಿ ಗೊತ್ತು. ಹೋದ್ವಾರ ತಾನೇ ಫ್ರೀ ಕೋಟಾದಲ್ಲಿ ಸೀಟ್ ಕೊಟ್ಟಿದ್ವಿ. ಈಗೇನಾದ್ರೂ ಸಮಸ್ಯೆನಾ?